ಹಲಸಿನ ಬೀಜದಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳೋದು ನಿಮಗೆ ಗೊತ್ತೇ ಇದೆ. ಅಂತಹ ಬಿಸಾಡುವಂಥ ಹಲಸಿನ ಬೀಜವನ್ನು ಉಪಯೋಗಿಸಿಕೊಂಡು ಇವತ್ತೊಂದು ಆರೋಗ್ಯಕರವಾದ ಹಾಗೂ ರುಚಿಕರವಾದ ಒಂದು ಸ್ವೀಟನ್ನು ಮಾಡುವ. ನಾವು ಸುಲಭವಾಗಿ ಎಲ್ಲರಿಗೂ ಇಷ್ಟವಾಗುವಂತಹ ಜಾಮೂನ್ ಇವತ್ತು ಹೇಗೆ ಮಾಡೋದು ಅಂತೇಳಿ ನೋಡುವ. ಹಲಸಿನ ಬೀಜದಿಂದ ಒಂದೆರಡು ಮೂರು ಐಟಮನ್ನು ಉಪಯೋಗಿಸಿಕೊಂಡು ರುಚಿಯಾದ ಜಾಮೂನನ್ನು ಮಾಡ್ಬೋದು. 1 ಕಪ್ಪಷ್ಟು ಹಲಸಿನ ಬೀಜ, 1 ಕಪ್ಪಷ್ಟು ಹಾಲಿನ ಹುಡಿ, 1 ಕಪ್ಪಷ್ಟು ಬ್ರೆಡ್ ಕ್ರಮ್ಸ್ ಅಂದರೆ ಬ್ರೆಡ್ಡಿನ ಹುಡಿ, ಇವಿಷ್ಟನ್ನು ಉಪಯೋಗಿಸ್ಕೊಂಡು ಮಾಡುವ. ನಾವು ಮೊದಲಿಗೆ ಹಲಸಿನ ಬೀಜವನ್ನು ಕಟ್ ಮಾಡಿಕೊಂಡು ಒಂದು 4-5 ವಿಸಿಲ್ ಕೂಗಿಸ್ಕೊಂಡು ನುಣ್ಣಗೆ ಅದನ್ನು ರುಬ್ಬಿಕೊಳ್ಳಿ. ಇದಕ್ಕೆ ಹಾಲಿನ ಹುಡಿ, ಬ್ರೆಡ್ ಹುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀರು ಕಡಿಮೆ ಆಗ್ತದೆ ಅಂತ ಆದರೆ 1-2 ಸ್ಪೂನಿನಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ನೋಡಿ, ಈ ಥರ ಚಪಾತಿ ಉಂಡೆ ಥರ ಉಂಡೆ ಬರಬೇಕದು. ಸಾಫ್ಟಾಗಿರಬೇಕು, ತುಂಬ ಹಾರ್ಡಾಗಿರಬಾರ್ದು. ಇದನ್ನೀಗ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಅದನ್ನು ಉಂಡೆ ಮಾಡಿಕೊಂಡು, ಉದ್ದ ಬೇಕಾದರೂ ಉದ್ದ, ರೌಂಡ್ ಬೇಕಾದ್ರೆ ರೌಂಡ್, ಸ್ಕ್ವೇರ್ ಬೇಕಾದ್ರೆ ಸ್ಕ್ವೇರ್, ನಿಮಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ನೀವು ಉಂಡೆ ಮಾಡಿಕೊಂಡು ಇಡುವಂಥ ಅವಶ್ಯಕತೆ ಏನಿಲ್ಲ. ಆವಾಗ ಇನ್ಸ್ಟೆಂಟಾಗಿ ಮಾಡಿಕೊಳ್ಬೋದು. ಇದನ್ನು ಹುಳಿ ಬರಲಿಕ್ಕೆಲ್ಲ ಇಡಲಿಕ್ಕೆ ಅಂತ ಇಲ್ಲ. ನಾವು ಜಾಮೂನನ್ನು ಹೇಗೆ ಮಾಡ್ತೇವೆ ಅದೇ ಥರ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಇದನ್ನು ಹುರಿಲಿಕ್ಕೆ ತುಪ್ಪದಲ್ಲಿ ಕೂಡ ಹುರಿಬೋದು ಅಥವಾ ಎಣ್ಣೆಯಲ್ಲಿ ಕೂಡ ಹುರಿಬೋದು. ಜಾಮೂನಿಗೆ ಹಾಕಲಿಕ್ಕೆ ನಮಗೆ ಸಕ್ಕರೆ ಪಾಕ ಬೇಕು. ನಾನಿಲ್ಲಿ ಸಕ್ಕರೆ ಉಪಯೋಗಿಸ್ತಾ ಇಲ್ಲ, ಹೆಲ್ದಿಯಾಗಿ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೇನೆ. 1/4 kg ಬೆಲ್ಲಕ್ಕೆ 1 ಕಪ್ಪಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಈ ಕಡೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗಿದೆ, ಅದರಲ್ಲಿ ಮಾಡಿಟ್ಟಂತಹ ಉಂಡೆಗಳನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಒಂದೊಂದಾಗಿ ಹಾಕಿ ಸುಲಭವಾಗಿ ಮಾಡಲಿಕ್ಕೆ ಕೂಡ ಆಗ್ತದೆ. ನಿಮಗೆ ತುಂಬ ಕಷ್ಟ ಏನಿಲ್ಲ. ಹೆಚ್ಚಿನ ಸಾಮಗ್ರಿಗಳು ಕೂಡ ಬೇಡ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಈ ಎಲ್ಲ ಸಾಮಗ್ರಿಗಳು ಇರ್ತವೆ. ನೋಡಿ, ಬೆಲ್ಲದ ಪಾಕವನ್ನು ಒಂದು 5 ನಿಮಿಷ ನೀವು ಕುದಿಸಬೇಕಾಗ್ತದೆ. ಅದು ಪಾಕ ಎಲ್ಲ ಬರೋದೇನು ಬೇಡ, ಹಾಗೇ ಇದ್ದರೆ ಸಾಕದು. ಈಗ ಇನ್ನೊಂದು ಬ್ಯಾಚ್ ಆಗಿ ಬೇಯಿಸ್ಕೊಳ್ತಾ ಇದ್ದೇನೆ. ನೋಡಿ, ನಮ್ಮ ರುಚಿಯಾದ ಆರೋಗ್ಯಕರವಾದ ಹಲಸಿನ ಬೀಜದ ಗುಲಾಬ್ ಜಾಮೂನ್ ರೆಡಿ ಆಯಿತು. ನೀವು ಪೇಟೆಯಿಂದ ತಂದು ಮಾಡೋ ಬದಲು ಮನೆಯಲ್ಲೇ ನಾವು ಬಿಸಾಡುವಂತಹ ಹಲಸಿನ ಬೀಜವನ್ನು ಉಪಯೋಗಿಸ್ಕೊಂಡು ಈ ಥರ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನು ಡ್ರೈ ಕೂಡ ಮಾಡ್ಬೋದು. ಬ್ಲ್ಯಾಕ್ ಗುಲಾಬ್ ಜಾಮೂನ್ ಬೇಕಾದ್ರೆ ಬ್ಲ್ಯಾಕ್ ಕೂಡ ಮಾಡಿಕೊಳ್ಬೋದು. ಹಾಗೆಯೇ ಹೀಗೆ ವೆಟ್ಟಾಗಿ ಕೂಡ ತಿನ್ಬೋದು ಅದನ್ನು. ನೋಡಿ, ರುಚಿಯಾದ ಆರೋಗ್ಯಕರವಾದ ಹಲಸಿನ ಬೀಜದ ಗುಲಾಬ್ ಜಾಮೂನ್ ತಿನ್ನಲು ರೆಡಿ ಆಯಿತು. ಖಂಡಿತ ಇದು ಎಲ್ಲರಿಗೆ ಕೂಡ ಇಷ್ಟ ಆಗ್ತದೆ. ಎಲ್ಲರಿಗೂ ಕೂಡ ಮನೆಯಲ್ಲಿ ತಿನ್ಬೋದು. ಬೆಲ್ಲದಿಂದ ಮಾಡಿದ ಕಾರಣ ಶುಗರ್ ಪೇಷಂಟ್ಗಳು ಕೂಡ 1-2 ತಿನ್ಬೋದು. ಜಾಸ್ತಿ ತಿನ್ನಬಾರ್ದು, 1-2 ಯಾರು ಬೇಕಾದರೂ ತಿನ್ಬೋದು. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ.